ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಕ್ಷಿಪ್ರ ಕ್ರಾಂತಿ ಆಗೇ ಬಿಡುತ್ತಾ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ದೆಹಲಿ ಭೇಟಿ ರಾಜಕೀಯಕ್ಕಲ್ಲ ಇಲಾಖೆಯದ್ದು ಅಂತ ಚಲುವರಾಯಸ್ವಾಮಿ ಅವರ ಸ್ಟೇಟ್ಮೆಂಟ್ ಎಂಎಸ್ಪಿ ವಿಚಾರವಾಗಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ಅಂತ ಹೋಗಿದ್ದಾರೆ ಎಂಎಸ್ಪಿ ವಿಚಾರವಾಗಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರಂತೆ ಕೃಷಿ ಸಚಿವರಲ್ವಾ ನ್ಯೂಸ್ 18ಗೆ ದೆಹಲಿಯಿಂದಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ ಅವರು ಅಂತ ರಾಜಕಾರಣ ಹೇಳೋದೇ ಬೇರೆ ಆಗೋದೇ ಬೇರೆ ರಾಜಕಾರಣದಲ್ಲಿ 2.5 ವರ್ಷ ತುಂಬಿರುವಂತ ಸಂದರ್ಭದಲ್ಲೇ ಕರೆಕ್ಟ್ ಆಗಿ ಚಲುವರಾಯಸ್ವಾಮಿ ಅವರು ಹೋಗಿದ್ದಾರೆ ಅಂದ್ರೆ ಅದರಲ್ಲಿ ಸಹಜವಾಗಿ ಕುತೂಹಲ ಅಂತೂ ಇದೆ ರವಿಕುಮಾರ್ ಅವರು ಹೋಗಿದ್ದಾರೆ ಅವರೆಲ್ಲ ಕೂಡ ಹೋಗಿರುವಂತವರೆಲ್ಲರೂ ಡಿ.ಕೆ. ಶಿವಕುಮಾರ್ ಅವರ ಬಣದವರೇ ಹೋಗಿದ್ದಾರೆ ದೆಹಲಿ ಭೇಟಿ ರಾಜಕೀಯಕ್ಕಲ್ಲ ಇಲಾಖೆಯದ್ದು ಅಂತ ಹೇಳಿದ್ದಾರೆ ಸ್ಪಷ್ಟನೆ ಹಂಗೆ ಕೊಡಬೇಕಲ್ಲ ಸಚಿವರು ಸರ್ಕಾರದ ಭಾಗ ಸಿದ್ದರಾಮಯ್ಯನವರು ಕೂಡ ಎದುರಾಕೊಳ್ಳಂಗಿಲ್ಲ ಅವರು ಚಲುವರಾಯಸ್ವಾಮಿ ಅವರು ಹಾಗಾದ್ರೆ ಏನು ಮಾತನಾಡಿದ್ರು ನ್ಯೂಸ್ 18 ಜೊತೆ ಚಲುವರಾಯಸ್ವಾಮಿ ಅವರು ಕೇಳೋಣ ದೊಡ್ಡ ಸುದ್ದಿಯಾಗಿದೆ ಸಚಿವ ಚಲುವರಾಯಸ್ವಾಮಿ ಅವರು ಯಾರ್ಯಾರು ಬಂದಿದ್ದಾರೆ ಯಾರೋ ಶಿವಣ್ಣ ಶ್ರೀನಿವಾಸು ನೆಲಮಂಗಲ ಅವರೆಲ್ಲ ಹೋಗೋರೆ ಅಂತ ಬಂದೈತೆ ಅಂತಿದ್ರು ಅವ್ರಿಗೆ ಗೊತ್ತಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ನಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದು ಇಶ್ಯೂಗೋಸ್ಕರ ಬಂದಿದ್ದೀನಿ ನನಗೇನ್ ಆತರದ ಇದಿಲ್ಲಪ್ಪ ಅದೇ ನಾನು ಯಾರು ಬಟ್ ಇಲ್ಲೆಲ್ಲ ಸುದ್ದಿ ಆಗ್ತಿರೋ ಚಲುವರಾಯಸ್ವಾಮಿ ಅವ್ರ ನೇತೃತ್ವದಲ್ಲಿ ಒಕ್ಕಲಿಗ ಶಾಸಕರು ಗಣಿಗ ರವಿಯಿಂದ ಹಿಡಿದು ಗುಬ್ಬಿ ಶ್ರೀನಿವಾಸ್ ಹಿಡಿದು ಬಾಲಕೃಷ್ಣ ಲೀಡ್ ತಗೊಂಡು ಗುಬ್ಬಿ ಶ್ರೀನಿವಾಸ್ ಬಂದಿಲ್ಲ ಬಾಲಣ್ಣ ಗೊತ್ತಿಲ್ಲ ನನ್ಗೆ ಯಾರು ಗೊತ್ತಿಲ್ಲಪ್ಪ ನನ್ ಜೊತೆನಲ್ಲಿ ನಾನು ರಘು ಇಬ್ರು ಬಂದಿದ್ದೀವಿ ಅಂದ್ರೆ ನೀವು ಡಿ.ಕೆ. ಶಿವಕುಮಾರ್ ಸಿಎಂ ಮಾಡಿ ಅಂತ ಹೈಕಮಾಂಡ್ ನ ಲೀಡ್ ತಗೊಂಡು ಮೀಟ್ ಆಗ್ತಿಲ್ಲ ಅಂತ ಆಯ್ತು ಅಲ್ಲಿಗೆ ನಾನು ಯಾವ ಇಶ್ಯೂ ಮೇಲೂ ಬಂದಿಲ್ಲ ನಾನು ಅಗ್ರಿಕಲ್ಚರ್ ಇಶ್ಯೂ ಮೇಲೆ ಬಂದಿದ್ದೀನಿ ಅಷ್ಟೇ ನಾಳೆ ಇದೆಯಾ ಅವ್ರದ್ದು ಅಪಾಯಿಂಟ್ಮೆಂಟ್ ನಾಳೆ ಬೆಳಿಗ್ಗೆ ಓಕೆ ಈ ತರ ನೋಡಿ ಈ ತರ ಒಂದು ಸುದ್ದಿ ಹಬ್ಬಿದೆ ಹಂಗಾಗಿ ಎಲ್ಲ ಸುದ್ದಿಗಳು ಹಂಗೆ ಹೋಗ್ತಿದೆ ಪೊಲಿಟಿಕಲ್ ಇಶ್ಯೂ ಮೇಲೆ ಡಿಪಾರ್ಟ್ಮೆಂಟ್ ಇಶ್ಯೂ ಮೇಲೆ ಬಂದಿರ್ತಕ್ಕಂಥದ್ದು ಪೊಲಿಟಿಕಲ್ ಇಶ್ಯೂ ಮೇಲೆ ಬಂದಿಲ್ಲ ಯಾರು ನನ್ನ ಜೊತೆನಲ್ಲಿ MLA ಗಳು ಬಂದಿಲ್ಲ ಅಂದ್ರೆ ಯಾವ್ದನ್ನು ಒಕ್ಕಲಿಗ ಶಾಸಕ ಲೀಡ್ ಮಾಡ್ತಿದ್ವಿ ಅನ್ನೋದೆಲ್ಲವೂ ಇಲ್ಲ ಇನ್ನು ನಾನೇ ಸಿಎಂ ಅಂತ ಮುಖ್ಯಮಂತ್ರಿಗಳು ಹೇಳ್ತಾನೆ ಇದ್ದಾರೆ ಜನರ ಆಶೀರ್ವಾದ ಇರೋವರೆಗೂ ನಾನೇ ಸಿಎಂ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತುಂಬಾ ಕಾನ್ಫಿಡೆನ್ಸ್ ಆಗಿ ತುಂಬಾ ಆತ್ಮವಿಶ್ವಾಸದಿಂದ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಇದೆ ಅವರ ಸ್ಟೇಟ್ಮೆಂಟ್ ಅಂತೂ ಮುಂದುವರೆದಿದೆ ಯಾವುದೇ ಸಿಎಂ ಆಗಲಿ ನಾಳೆ ಚೇಂಜ್ ಆಗ್ತೀನಿ ಅನ್ನುವಂಥ ಸಿಎಂ ಆಗಿದ್ದರೂ ಕೂಡ ಅವರಿಗೆ ಗೊತ್ತಿದ್ದರೂ ಕೂಡ ನಾನೇ ನಾಳೆ ರಿಸೈನ್ ಮಾಡ್ತೀನಿ ಅಂತ ಯಾರು ಕೂಡ ಹೇಳೋದಿಲ್ಲ ನಮ್ಗೆ ಗೊತ್ತಲ್ಲ ಯಡಿಯೂರಪ್ಪನವರು ವಿಧಾನಸೌಧಕ್ಕೆ ಹೋಗುವವರೆಗೂ ಕೂಡ ಅಲ್ಲಿ ನಿಂತ್ಕೊಂಡು ಮೈಕ್ ಮುಂದೆ ಭಾಷಣ ಮಾಡೋವರೆಗೂ ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿಲ್ಲ 2028ಕ್ಕೂ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ನಾನೇ ಕಂಟಿನ್ಯೂ ಆಗ್ತೀನಿ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನ ಸಿದ್ದರಾಮಯ್ಯನವರು ಆಡಿದ್ದಾರೆ ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನವೆಂಬರ್ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ 21 ಯಾವ ಕ್ರಾಂತಿ ಅಂತ ಹೇಳಿದ್ರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ 5 ವರ್ಷ ಆದ್ಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆಲ್ಲ ನಾವೇ ಗೆಲ್ತೀವಿ 5 ವರ್ಷ ನೀವೇ ಇರ್ತೀರಲ್ಲ ಚರ್ಚೆಗಳು ಸಾಕತ್ತು ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಇರೋದು ಅನಾವಶ್ಯಕ ಚರ್ಚೆ ನಡೀತಾ ಇರೋದು 2.5 ವರ್ಷ ಆಗ್ಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು 2.5 ವರ್ಷ ಆದ್ಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದೆ ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾತೇ ಇಲ್ಲ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ ಕುರ್ಚಿ ಮಾತೇಕೆ ಅಂತ ಹೇಳಿದ್ದಾರೆ ಬದಲಾವಣೆ ಮಾತೇ ಇಲ್ಲ ಅಂತ ಹೇಳೋದಕ್ಕೆ KN ರಾಜಣ್ಣ ಅಂತೂ ಹೈಕಮಾಂಡ್ ಅಲ್ಲ ಆದರೆ ಸಿದ್ದರಾಮಯ್ಯನವರ ಪರವಾಗಿ ಹೇಗಿದ್ರು ಬ್ಯಾಟಿಂಗ್ ಮಾಡಬೇಕಲ್ಲ ಆ ಬ್ಯಾಟಿಂಗ್ ಅನ್ನ ಮುಂದುವರಿಸಿದ್ದಾರೆ ಚಾಮರಾಜನಗರದಲ್ಲಿ ಮಾಜಿ ಸಚಿವ ರಾಜಣ್ಣ ಅವರ ಹೇಳಿಕೆ ಇದು ಬಿಜೆಪಿಗೆ ಯಡಿಯೂರಪ್ಪ ಹೇಗೆ ಮುಖ್ಯವೋ ಅದೇ ರೀತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಮುಖ್ಯ ಕಾಂಗ್ರೆಸ್ಗೆ ಸಿಎಂ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಹೇಳಿದ್ದಾರೆ ಬಿಜೆಪಿಗೆ ಯಡಿಯೂರಪ್ಪನವ್ರು ಹೇಗೆ ಮುಖ್ಯವೋ ಅಂತ ಹೇಳುವಂತ ಸಂದರ್ಭದಲ್ಲೇ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೆಳಗಿಳಿದಿದ್ದು ಅವ್ರನ್ನೇನು ಪೂರ್ಣಾವಧಿ ಮುಖ್ಯಮಂತ್ರಿ ಮಾಡೇನು ಕೆಳಗಿಳಿಸಲಿಲ್ಲ ಅವ್ರನ್ನು ಕೂಡ ಅರ್ಧದಲ್ಲೇ ಕೆಳಗಿಳಿಸಿದ್ದು ರಾಜಣ್ಣ ಅವರಿಗೆ ಅದು ಗೊತ್ತಿದೆ ಚೆನ್ನಾಗಿದೆ ಕಾಂಗ್ರೆಸ್ಗೆ ಸಿಎಂ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ ತಮ್ಮ ಬ್ಯಾಟಿಂಗ್ ಅನ್ನು ಮುಂದುವರಿಸಿದ್ದಾರೆ ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಬೇರೆಯವರು ಆಗಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದ್ರೆ ಬೇರೆಯವರು ಆಗಬೇಕು ಈಗ ಖಾಲಿ ಇಲ್ವಲ್ಲ
ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಇಟ್ಕೊಳ್ಳಿ ಆಗ್ಲಿ, ಅದಕ್ಕೆ ಯಾರು ಬೇಡ ಅಂತಾರೆ. ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮೊದಲಿಂದನೂ ಹೇಳ್ಕೊಂಡ್ ಬಂದಿದ್ದೀನಿ, ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವಾಂಶ. ನಡೀರಿ, ನಾನು ಆಗ್ಲೇ ಬಿಡ್ಲಿ ನನಗೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು. ಅದು ನನಗೆ. ಇನ್ನು ಕಾಂಗ್ರೆಸ್ನ 6 ಶಾಸಕರು ದೆಹಲಿಗೆ ಪ್ರಯಾಣವನ್ನ ಮಾಡಿರುವಂತದ್ದು 3:30 ವಿಮಾನದಲ್ಲಿ ಚಲುವರಾಯಸ್ವಾಮಿ ಅವರು ಹಾಗೆ ಮಂಡ್ಯದ ಶಾಸಕ ರವಿ ಗಣಗ ಪ್ರಯಾಣವನ್ನ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಸಚಿವರು ಹಾಗೆ ಮಂಡ್ಯದ ಶಾಸಕ ರವಿ ಗಣಿಗ ಪ್ರಯಾಣವನ್ನು ಮಾಡಿರುವಂಥದ್ದು. ಇನ್ನು 4:10 ವಿಮಾನದಲ್ಲಿ SR ಶ್ರೀನಿವಾಸ್, ಕುಣಿಗಲ್ ಶಾಸಕ ರಂಗನಾಥ್, ಆನೇಕಲ್ ಶಾಸಕ ಶಿವಣ್ಣ ಹಾಗೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಪ್ರಯಾಣವನ್ನ ಮಾಡಿದ್ದಾರೆ. ಇಲ್ಲಿ ಶಿವಾನಂದ್ ಪಾಟೀಲ್ ಅವರ ಒಂದು ಪ್ರಯಾಣ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಿದೆ. ಅದು DK ಶಿವಕುಮಾರ್ ಅವರ ಪರವಾಗಿ ಅವರು ಹೋಗ್ತಾ ಇರುವಂತದ್ದ, ಇವ್ರ ಜೊತೆ ಈ ಟೀಮಲ್ಲಿ ಇರುವಂತದ್ದ, ಅಥವಾ ಅವರು ಸಕ್ಕರೆ ಸಚಿವರಾಗಿದ್ದುಕೊಂಡು ಸಕ್ಕರೆ ಸಚಿವರನ್ನ ಅಥವಾ ಅಲ್ಲಿನ ಅಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದ. ಇದು ಸಹಜವಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ಒಟ್ಟು 6 ಜನ ದೇವನಹಳ್ಳಿ ಏರ್ಪೋರ್ಟ್ ನಿಂದ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ 6 ಜನ ಶಾಸಕರು, ಇದರಲ್ಲಿ 2 ಸಚಿವರು ಕೂಡ ಇದ್ದಾರೆ. 6 ಜನರಲ್ಲಿ ರೋಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಕಾದ್ ನೋಡ್ಬೇಕು. ನಾಳೆ ಮತ್ತೊಂದಿಷ್ಟು ಜನ ಹೋಗುವಂತ ಸಾಧ್ಯತೆ. ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ, ನಾವೆಲ್ಲ ಹೋಗ್ತಾ ಇದೀವಿ ಅಂತ. ಬಾಲಕೃಷ್ಣ ಅವರೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ಸಂಡೇ ಅಂತ ಹೇಳಿರುವಂಥದ್ದು, ಅದು ನಾಳೆನೇ ಆಗಬಹುದು, ಗೊತ್ತಿಲ್ಲ. ಈಗ ಹೋಗಿರುವಂತ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದೇ ಆದ್ರೆ, ಅಥವಾ ಅದಕ್ಕೆ ಭೇಟಿಗೆ ಸಮಯಾವಕಾಶವನ್ನ ಕೋರಿದ್ದೇ ಆದ್ರೆ, ಆ ಅವಕಾಶ ಸಿಕ್ಕಿದ್ದೇ ಆದ್ರೆ ಇನ್ನೊಂದು ಟೀಮ್ ಬರುವಂತ ಸಾಧ್ಯತೆನ, ಅಥವಾ ಇವರೊಂದು ಟೀಮು ಮೊದಲು ಒತ್ತಡ ಹಾಕ್ತಾರೆ, ಇನ್ನೊಂದು ಟೀಮ್ ಬಂದು ಮತ್ತೆ ಒತ್ತಡ ಹಾಕ್ತಾರೆ, ಇನ್ನೊಂದು ಟೀಮ್ ಬಂದು ಅದಾದ್ಮೇಲೆ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರಾ, ಗೊತ್ತಿಲ್ಲ ಯಾವ ರೀತಿಯಾಗಿದೆ ಇವ್ರ ಪ್ಲಾನ್ ಅನ್ನುವಂಥದ್ದು.